ದೊಡ್ಡವರೆಲ್ಲ ಮಾರ್ಕೆಟ್ ಒಂದೇ ಅಲ್ಲ ನಾನು ಹೇಳೋದು, ಈ ಆಸ್ತಿ ಖರೀದಿ ಮಾಡೋರಿಂದ ಸ್ಟಾರ್ಟ್ ಮಾಡಿ ಎಲ್ಲರೂ ಶ್ರೀಮಂತರು ಇನ್ನಷ್ಟು ಶ್ರೀಮಂತರಾಗೋದಕ್ಕೆ, ಅಥವಾ ಒಂದು ಒಳ್ಳೆ ಬಿಸ್ನೆಸ್ ಮನ್ ಇನ್ನೊಂದಿಷ್ಟು ದೊಡ್ಡ ಇನ್ವೆಸ್ಟರ್ ಆಗೋದಕ್ಕೆ, ಅಥವಾ ದೊಡ್ಡ ದುಡ್ಡನ್ನು ಸಂಪಾದನೆ ಮಾಡೋದಕ್ಕೆ ಒಂದು ಕಾರಣ ಏನು ಗೊತ್ತಾ? ಅವರೆಲ್ಲ ಕಾಯ್ತಾರೆ. ಕಾಯ್ದೆ ಇರೋರು ರಿಟೇಲರ್ಸ್. ಅವ್ರು ಏನ್ ಮಾಡ್ತಾರೆ ಗೊತ್ತಾ? ಈಗ ಒಂದು ಯಾರೋ ಲ್ಯಾಂಡ್ ಖರೀದಿ ಮಾಡೋದಿದೆ ಅಂತಾದ್ರು, ದೊಡ್ಡ ಲ್ಯಾಂಡ್ ಬೇಕೇ ಬೇಕು ಅಂತಿಲ್ಲ ಅವನಿಗೆ, ಬಟ್ ಚೀಪ್ ಆಗಿ ಸಿಕ್ಕಿದ್ರೆ ಬೇಕು, ಈ ತರದ ಮನೋಭಾವ. ದುಡ್ಡು ಇಟ್ಕೊಂಡು ಹಾಗೇ ಕೂತಿರ್ತಾರೆ. ಎಲ್ಲೋ ಇರುತ್ತೆ, ಸ್ವಲ್ಪ ಎಫ್ ಡಿಲೇ ಇರ್ಬೋದು, ಎಲ್ಲೋ ಇರ್ಬೋದು, ಸಣ್ಣ ಇನ್ಕಮ್ ಅಲ್ಲಿ ಇರುತ್ತೆ ಅದು ಗ್ರೋತ್ ಆಗ್ತಾ. ಯಾವಾಗ ರಿಸೆಷನ್ ಬಂತೋ, ಯಾವಾಗ ಇನ್ನೇನೋ ಒಂದು ಬೇಡದಿದ್ದಾಯ್ತೋ, ಇವೆಲ್ಲ ರೇಟ್ ತುಂಬಾ ಬಿದ್ದೋಗುತ್ತೆ. ಯಾಕಂದ್ರೆ ಜನ ಭಯ ಪಡ್ತಾರಲ್ಲ ಏನಾಗೋಗುತ್ತೇನೋ ಅಂತ. ಆ ಟೈಮಲ್ಲಿ ಇವರೆಲ್ಲ ಹೋಗಿ ತಗೊಳ್ಳೋದು ಅದನ್ನೆಲ್ಲ. ಈಗ ದೊಡ್ಡ ದೊಡ್ಡ ಕಂಪನಿಯವರು ಚಿಕ್ಕ ಚಿಕ್ಕ ಕಂಪನಿಗಳನ್ನೆಲ್ಲ ಟೇಕ್ ಓವರ್ ಮಾಡೋದು. ಈ ಎಲ್ಲವೂ ನಡೆಯೋದು ಈ ತರದ ಕೆಟ್ಟ ಸ್ಥಿತಿಯಲ್ಲಿ. ದೊಡ್ಡವರಿಗೆ ಕೆಟ್ಟ ಸ್ಥಿತಿ ಬೇಕು, ಯಾಕಂದ್ರೆ ಅವ್ರು ಕಾಯ್ತಾ ಇರ್ತಾರೆ. ಈ ನಾವು ಅಷ್ಟೇನೆ. ಈಗ ನೋಡಿ, ನನ್ನ ಹತ್ರ ಇರೋ ಇತ್ತೀಚಿನ ಎಂಟ್ರಿಗಳಲ್ಲಿ ನನ್ನ ಹತ್ರ ಇರೋ ಪ್ರೈಸ್ಗೆ ಆ ಒಂದು 3-4 ಸ್ಟಾಕ್ ಹೇಳಿದ್ನಲ್ಲ, ಉಳಿದಿರೋದ್ರ ಇರೋ ಸಾಧ್ಯತೆ ಕಡಿಮೆ. ಯಾಕಂದ್ರೆ ಎಷ್ಟೋ ಜನ ಮೊದಲೇ ತಗೊಂಡಿರ್ತಾರೆ. ಇನ್ನು ತುಂಬಾ ದೀರ್ಘಕಾಲದ ಇನ್ವೆಸ್ಟರ್ ಅಂದ್ರೆ ಅವ್ರು ಇಟ್ಟಿರ್ತಾರೆ ಬಿಡಿ, ಅದು ಬೇರೆ ವಿಚಾರ. ಬಟ್ ಇತ್ತೀಚಿನ ದಿನದಲ್ಲಿ ನನ್ನ ಹತ್ರ ಇರೋದು ಅದು ಬಾಟಮ್ ಅಲ್ಲಿ ಬೈ ಮಾಡಿರೋದು. ಯಾಕಂದ್ರೆ ನಾನು ಕಾಯ್ತಾ ಇದ್ದೀನಿ, ಇನ್ಯಾವ್ದಾದ್ರು ಸ್ಟಾಕ್ ಆದ್ರೂ ಅಷ್ಟೇನೆ ಹೆವಿ ಫಾಲ್ ಆದ್ರೆ. ಈಗ ಆಕ್ಚುಲಿ ಇನ್ನೊಂದು ಸ್ಟಾಕ್ ಅನ್ನ ಡೈಲಿ ಚಾರ್ಟ್ ನೋಡಕ್ ಶುರು ಮಾಡಿದ್ದೀನಿ ಒಂದು ವಾರದಿಂದ. ಯಾವ್ದು ಗೊತ್ತಾ? ಮೆಟಲ್ ಅಲ್ಲಿ ಒಂದು ಸ್ಟಾಕ್ ಅದು. ಅದೇನೋ ಎಕ್ಸ್ಟ್ರಾ ಕಮ್ಮಿ ರೇಟಿಗೆ ಕಂಪನಿ ಸೇಲ್ ಮಾಡಕ್ ಹೊರತು, ಹಾಗಾಗಿ ಹೆವಿ ಫಾಲ್ ಆಗೋಗಿದೆ. ₹100 ಕೆಳಗಡೆಗೆ ಇರೋ ಶೇರ್ ಪ್ರೈಸ್ ಗಿಂತ ₹100 ಕೆಳಗಡೆ ಕಂಪನಿಯವರು ಒಂದಿಷ್ಟು ಸೇಲ್ ಮಾಡಕ್ ಹೊರಟಿದ್ದಾರೆ. ಪಬ್ಲಿಕ್ ಇಶ್ಯೂ ತರ ಒಂದಿಷ್ಟು ಮಾತು ಕೊಡೋದು. ಇದರಿಂದಾಗಿ ಇದಾಯ್ತು. ಆಕ್ಚುಲಿ ಅದು PSU ಆಗಿತ್ತು ಅದು. ಈಗ ಯಾವ್ದಕ್ಕೋ ಕೊಟ್ಟಿದ್ದಾರೆ, ಯಾವ್ದೋ ಕಂಪನಿ ಇದ್ರಲ್ಲಿದೆ. ಇದು ಯಾಕೆ ಹೇಳಿದೆ ಅಂದ್ರೆ, ಈ ದೊಡ್ಡವರು ಅಥವಾ ದೊಡ್ಡವರು ಆಗುವಂತವ್ರು ಇವರೆಲ್ಲ ಮಾಡೋದು ಇದೇ ಕೆಲಸ. ಕಾಯ್ತಾ ಕೂತ್ಕೋತಾರೆ. ಯಾವಾಗ ಫಾಲ್ ಆಯ್ತು, ಯಾರು ಸೇಲ್ ಮಾಡ್ತಾರೆ ಅಂತ ಗೊತ್ತಿರಲ್ಲ. ಕಮ್ಮಿ ರೇಟ್ ಸಿಗ್ತಾ ಓಕೆ, ಅವ್ರ ಆದಷ್ಟು ಲಾಸ್ ಮಾಡ್ಕೊಂಡೇ ಕೊಡ್ತಿರ್ತಾರೆ ಸಿಕ್ಕಾಕೊಂಡವ್ರು. ಬಟ್ ಇದು ಬಿಸ್ನೆಸ್, ಇಲ್ಲಿ ನಾವು ಯಾವ್ದೇ ಫೀಲಿಂಗ್ಸ್ ಅನ್ನೆಲ್ಲ ನೋಡೋಕ್ಕಾಗಲ್ಲ. ಅವಾಗೇನು ಕಮ್ಮಿ ಸಿಗ್ತಾ, ಎಸ್ ನಾವು ಬೈ ಮಾಡ್ಬೇಕಷ್ಟೆ. ಹಾಗಾಗಿ ನಮ್ಗೆ ಕಮ್ಮಿ ಸಿಗೋದೇ ಇಂಪಾರ್ಟೆಂಟ್. ಅಲ್ಲಿ ಏನಾಗ್ತಾ ಇದೆ ಅದೆಲ್ಲ ಬೇಕಾಗಿಲ್ಲ. ಯಾವತ್ತು ಬಿತ್ತು ಹೆವಿಯಾಗಿ ನಾವು ಅವಕಾಶವಾದಿಗಳಾಗ್ಬೇಕು ಈ ವಿಚಾರಕ್ಕೆ. ಆಯ್ತಾ ಕುತ್ಕೋಬೇಕು ಇಟ್ಕೊಂಡು, ಎಲ್ಲ ಒಂದ್ ಸಿಗುತ್ತೆ ಅಂತ. ಸಿಗುತ್ತೆ, ಇವತ್ತು ಸಿಗದೇ ಇರ್ಬೋದು, ಒಂದ್ ತಿಂಗಳಲ್ಲಿ ಯಾವ್ದು, 1-2 ತಿಂಗಳಲ್ಲಿ ಯಾವ್ದು ಸಿಗುತ್ತೆ. ಆ ಅವಕಾಶ ಉಪಯೋಗಿಸ್ಕೋಬೇಕು ಅಂದ್ರೆ ಇವತ್ತಿನಿಂದ ಕಾಯ್ಬೇಕು. ಚೆನ್ನಾಗಿ ಗ್ರೋತ್ ಕೊಡುತ್ತೆ. ನೋಡಿ, ಇನ್ಫೋಸಿಸ್ ಯಾವ ಬಾಟಮ್ ಅಲ್ಲಿ ಸಿಕ್ಕಿರೋದು ನನಗೆ, ಈಗ ಎಷ್ಟು ಮೇಲೆ ಹೋಗಿದೆ. HDFC ಬ್ಯಾಂಕ್ ಆಕ್ಚುಲಿ ಮೇಲ್ ಹೋಗಿ ಸ್ವಲ್ಪ ಕೆಳಗೂ ಬಂತು ನಂತರ, ಅದು ಬೇರೆ ವಿಚಾರ. ನಾನು ಇಟ್ಕೊಂಡು ಲಾಂಗ್ ಟರ್ಮ್ಗೆ ಅದು ಬೇರೆ. ಕೋಟಕ್ ಬ್ಯಾಂಕ್ ಎಷ್ಟೆಲ್ಲ ಮೇಲೆ ಹೋಗಿದೆ. ಹಾಗಾಗಿ ಇವೆಲ್ಲ ಸಿಗ್ತವೆ, ಯಾವ್ದೋ ಸಿಗುತ್ತೆ. ಇನ್ನೊಂದಿಷ್ಟು ಇದಲ್ಲದ್ರೆ ಇನ್ನೊಂದು ಕಾಯ್ಬೇಕು. ಆ ದೊಡ್ಡವ್ರು ಏನ್ ಮಾಡ್ತಾರೋ ಎಲ್ಲ ಬಿಸ್ನೆಸ್ ಗಳಲ್ಲಿ, ಈಗ ವಾರೆನ್ ಬಫೆಟ್ ಹೇಳೋದು ಇದನ್ನ ನೋಡಿ. ಮಾರ್ಕೆಟ್ ಒಳ್ಳೆ ಕರೆಕ್ಷನ್ ಆಯ್ತಾ, ಕ್ರಾಶ್ ಆಯ್ತಾ, ಅವರಿಗೆಲ್ಲ ಹಬ್ಬ. ಎಲ್ಲ ದೊಡ್ಡ ದೊಡ್ಡ ಕಂಪನಿಗಳಿಗೆ ಹಬ್ಬ. ಅವ್ರು ಏನ್ ಮಾಡ್ತಾರೆ, ಚಿಕ್ಕ ಚಿಕ್ಕ ಕಂಪನಿಗಳನ್ನೆಲ್ಲ ನುಂಗೋದು. ಇವ್ರಿಗೆ ಮ್ಯಾನೇಜ್ ಮಾಡಕ್ ಆಗೋದಿಲ್ಲ ಆ ತರದ ಸಮಸ್ಯೆಗಳು ಬಂದಾಗ, ಅವ್ರು ಇದು ನುಂಗೋದು. ನಂತರ ಮಾರ್ಕೆಟ್ ರಿವರ್ಸ್ ಆದ್ಮೇಲೆ ತುಂಬಾ ದೊಡ್ಡ ಗ್ರೋತ್ ಬಂದ್ಬಿಡುತ್ತೆ ಅವರಿಗೆ. ಹಾಗಾಗಿ ಇಲ್ಲಿ ನಾವು ಮಾಡ್ಬೇಕಾಗಿರೋದು ಇಷ್ಟೇನೆ, ಅವಕಾಶಕ್ಕಾಗಿ ಕಾಯ್ಬೇಕು, ಸಿಕ್ಕಿದಾಗ ಬಿಡಬಾರ್ದು, ಸರಿಯಾಗಿ ಹಿಡ್ಕೋಬೇಕು.